ಮೇನ್ ಡಿಸೈನರ್ ಬ್ಲೌಸಸ್ ಏನು ಬರುತ್ತಲ್ಲ ಅದು ಈ ರೀತಿ ಬರುತ್ತೆ. ಸೊ ಈ ರೀತಿ ಡಿಸೈನರ್ ಬ್ಲೌಸ್ಗಳಿಗೆ ತುಂಬಾನೇ ವ್ಯಾಲ್ಯೂ ಇದೆ. ಯಾಕಂದ್ರೆ ಅಕ್ಯುರೇಟ್ ಆಗಿ ಪರ್ಫೆಕ್ಟ್ ನಮ್ದು ಕಪ್ ಶೇಪ್ ಏನಿತ್ತು ಕಪ್ ಶೇಪ್ ಬಂತು, ಲೆಂತ್ ಏನಿತ್ತು ಲೆಂತ್ ಬಂತು. ಸೊ ಸೈಡ್ ಡಾಟ್ ಪಾಯಿಂಟ್ ಏನು ಹಿಡಿದ್ವಿ ಡಾಟ್ನ ಹಿಡ್ಕೊಂಡ್ವಿ, ಡಾಟ್ ಯಾವ ರೀತಿ ಬರುತ್ತೆ ಅಂತ ಗೊತ್ತು. ವೀಕ್ಷಕರೇ, ಲಾಸ್ಟ್ ಟೈಮ್ ನಾವು ಬ್ಯಾಕ್ ಕಟಿಂಗ್ ಅನ್ನ ಮಾಡ್ಕೊಂಡಿದ್ವಿ. ಈಗ ಅದರದೇ ಫ್ರಂಟ್ ಕಟಿಂಗ್ ಅನ್ನ ಮಾಡ್ಕೊಳ್ಳೋಣ. ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ, ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಎಲ್ರಿಗೂ ಸ್ವಲ್ಪ ವಿಷಯ ಗೊತ್ತಾಗ್ಲಿ ಅಂತ ಅಷ್ಟೇ. ಇಲ್ಲಿ ನಾವೇನು ಮಾಡೋಣ ಅಂತಂದ್ರೆ ಒಂದು ಲೈನ್ನ ಮಾರ್ಜಿನ್ಗೋಸ್ಕರ ಅಲ್ಲ, ಇದು ಕಟ್ ಮಾಡಿ ತೆಗಿತೀವಿ. ಓಕೆನಾ, ಈ ಲೈನ್ನ ನಾವು ಡ್ರಾ ಮಾಡ್ಕೊಳ್ಳೋಣ. ಇದಾದ ನಂತರ ಮಾರ್ಜಿನ್ಗೋಸ್ಕರ ನಾವೇನು ಮಾಡ್ತೀವಿ, ಹತ್ತಿರ 1.5 ಇಂಚು ಅಂದಾಜಿನ ಮೇಲೆ ನಾನು ಮಾರ್ಕನ್ನು ಹಾಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಮಾರ್ಕನ್ನು ಇಟ್ಕೊಂಡು ಮಾರ್ಜಿನ್ನ ಕರೆಕ್ಟಾಗಿ 1.5 ಇಂಚಿಗೆ ನೀವು ಮಾರ್ಕನ್ನು ಹಾಕೋಬೋದು. ನನಗೆ ಅಂದಾಜಿಗೋಸ್ಕರ ಇಟ್ಕೊಂಡಿದ್ದೀನಿ. ಓಕೆನಾ, ಇಷ್ಟು ಇಟ್ಕೊಂಡು ಆದಮೇಲೆ ಬ್ಯಾಕ್ ಸೈಡ್ ಪಾರ್ಟ್ನ ಏನು ಮಾಡಬೇಕು ಅಂದರೆ ಈ ಲೈನ್ನ ಸ್ಟ್ರೇಟಾಗಿ ಇಟ್ಕೊಳ್ಬೇಕು. ನಾವೇನು ಮಾಡೋಣ, ಇಲ್ಲಿ ಶೋಲ್ಡರ್ ಆ್ಯಸ್ ಇಟ್ ಈಸ್ ಶೋಲ್ಡರ್ ಏನಿದೆ ಸೇಮ್ ಶೋಲ್ಡರನ್ನೇ ನಾವಿಲ್ಲಿ ಏನು ಮಾಡಬೇಕು, ಡ್ರಾ ಮಾಡ್ಕೊಳ್ಬೇಕು. ಬೇರೆ ಏನೇನು ಚೇಂಜಸ್ ಇಲ್ಲ. ಇಲ್ಲಿ ಚೇಂಜಸ್ ಇದ್ದರೆ ನಿಮಗೆ ಹೇಳ್ತಾ ಹೋಗ್ತೀನಿ ಅದೇ ರೀತಿ. ಓಕೆನಾ, ಇದಾದ ನಂತರ ಫ್ರಂಟ್ ನಮಗೆ ಎಷ್ಟಕ್ಕೆ ಬೇಕು, ಇವ್ರಿಗೂ ಈ ಸೈಜ್ ಇರ್ತಕ್ಕಂಥವ್ರಿಗೆ ಮಿನಿಮಮ್ ಆನ್ ಆ್ಯಂಡ್ ಆ್ಯಾವ್ರೇಜ್ ನಮಗೆ ಬರ್ತಕ್ಕಂಥದ್ದು ಇದು ಲೆಂತ್ 13 ಇಂಚ್ ಇರೋದ್ರಿಂದ, ನೋಡಿ ಲೆಂತ್ 13 ಇಂಚ್ ಇರೋದ್ರಿಂದ ನಮಗೆ 6.5 ಇಂಚು 6 ಇಂಚ್ ಇನಫು. ಬಟ್ 6.5 ಸ್ವಲ್ಪ ನಮಗೆ ಫ್ರಂಟಲ್ಲೂ ಬೇಕು ಅಂದರೆ 6.5ನ ಇಟ್ಕೊಳ್ಳಿ, ಪರ್ಫೆಕ್ಟಾಗಿ ಬರುತ್ತೆ. ಫಿಟ್ಟಿಂಗ್ ಮಾತ್ರ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ 6.5 ಇಟ್ಕೊಂಡ್ರೆ. ಓಕೆನಾ, 6.5ಗೆ ನಾವೇನು ಮಾಡ್ತಾ ಇದ್ದೀವಿ, ಮಾರ್ಕನ್ನು ಹಾಕೊಳ್ಳೋಣ. ಹಾಕ್ಕೊಂಡು ಸೇಮ್ ಇದೇನು ಶೇಪ್ ಬಂದಿದೆ ಅದೇ ಶೇಪಲ್ಲೇ ಬೇಕು ಅಂದರೆ ಆ ಶೇಪನ್ನು ಇಟ್ಕೊಳ್ಳಿ. ಇಲ್ಲ ಅಂದರೆ ಇಲ್ಲಿ ನಮಗೆ ನೆಕ್ ಎಷ್ಟು ಬಂದಿದೆ ನೋಡ್ಕೊಳ್ಳಿ, 1.25 ಇಂಚ್ ಬಂದಿದೆ. ಇಲ್ಲಿ ನಮಗೆ ಎಷ್ಟಕ್ಕೆ ಬರ್ತಾ ಇದೆ, 2.25 ಇಂಚು, 1/2 ಇಂಚ್ ಎಕ್ಸ್ಟ್ರಾ ಬರ್ತಾ ಇದೆ. ನಾವು ಬೇಕಾದರೆ 1/4 ಇಂಚ್ ಎಕ್ಸ್ಟ್ರಾ ಮಾಡ್ಕೊಂಡು 2 ಇಂಚ್ಗೆ ಮಾರ್ಕ್ ಹಾಕೋಣ. 2 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಆ್ಯಸ್ ಇಟ್ ಈಸ್ ಇಲ್ಲಿ ಏನಿದೆ ಇದೇ ಶೇಪನ್ನು ಕನ್ವರ್ಟ್ಗೆ ಮಾಡ್ಕೊಳ್ಳಿ. ಬೇರೆ ಏನು ಎಕ್ಸ್ಟ್ರಾ ಅಡಿಷ್ನಲ್ ಬೇಡ. ಇದೆ 8.25 ಇಂಚು ಬರ್ತಾ ಇದೆ. ಈಗ ಏನು ಮಾಡ್ತಾ ಇದ್ದೀನಿ, ಸೇರಿಸ್ಕೊಳ್ತಾ ಇದ್ದೀನಿ 1/4 ಇಂಚ್ ಎಕ್ಸ್ಟ್ರಾ. 8.25 ಇಂಚ್ಗೆ ನಾವು ಮಾರ್ಕನ್ನು ಹಾಕೊಂಡಿದ್ದೀವಿ. ಇಲ್ಲೇ ಹಾಕೋಬೇಕು ಮಾರ್ಕ್ ಯಾವಾಗಲೂ, ಈ ಕಡೆ ಬೇಡ. ಈ ಕಡೆ ಹಾಕೊಂಡ್ರೆ ನಿಮಗೆ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರೋದು. ಇಲ್ಲಿ 8.25 ಇಂಚ್ ಆಯಿತು. ಇವ್ರದ್ದು ಫುಲ್ ಬಸ್ಟ್ ಎಷ್ಟಿದೆ, 36 ಇಂಚಸ್ ಇದೆ. 36 ಇಂಚಸ್ಸು ಫುಲ್ ಬಸ್ಟ್ ಇದೆ. ಇಲ್ಲಿ ಲೈನ್ ಡ್ರಾ ಮಾಡ್ಕೊಳ್ಳಿ ಇದನ್ನು. ಓಕೆನಾ, ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ಯಾರೆಲ್ಲ ಚಾನಲ್ಗೆ ಹೊಸಬರಾಗಿದ್ರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಒಂದು ಮಾರ್ಜಿನ್ ಲೈನು, ಇಲ್ಲಿ ಯಾವುದೇ ರೀತಿಯ ಚೇಂಜಸ್ ಇರೋದಿಲ್ಲ. ಓಕೆನಾ, ಈ ಮಾರ್ಜಿನ್ ಲೈನ್ ಇದೇ ರೀತಿಯೇ ಇಟ್ಕೊಳ್ಳಿ, ಇಲ್ಲಿ ಚೇಂಜಸ್ ಇರೋದಿಲ್ಲ. ಇಲ್ಲಿ ಅಪರ್ ಚೆಸ್ಟ್ ಆಯಿತು. ಫುಲ್ ಬಸ್ಟ್ನ ಮೆಜರ್ಮೆಂಟ್ ಮಾಡ್ಕೊಳ್ತಾ ಇದ್ದೀವಿ. ಫುಲ್ ಬಸ್ಟ್ ಮೆಜರ್ಮೆಂಟ್ ನಾವು ಎಷ್ಟಕ್ಕೆ ಮಾಡ್ಕೊಳ್ತಾ ಇದ್ದೀವಿ ಇಲ್ಲಿ ಅಂತಂದರೆ, ಎಕ್ಸಾಕ್ಟ್ಲಿ ನಮಗೆ ಈ ರೀತಿ ಇರುವಂಥ ಬ್ಲೌಸ್ಗೆ 9 ಇಂಚಿಗೆ ಬರುತ್ತೆ. ನಾವೇನು ಮಾಡ್ತಾ ಇದ್ದೀವಿ, 9.25 ಇಂಚಿಗೆ ಮಾರ್ಕನ್ನು ಹಾಕೊಳ್ತಾ ಇದ್ದೀನಿ. ಓಕೆನಾ, 9.25 ಇಂಚಿಗೆ ಮಾರ್ಕನ್ನು ಹಾಕ್ಕೊಂಡು ಲೈನ್ನ ಡ್ರಾ ಮಾಡ್ಕೊಳ್ಳಿ. ಓಕೆನಾ, ಅಥವಾ ಅವ್ರದ್ದು ಡಾಟ್ ಪಾಯಿಂಟ್ ಎಷ್ಟಕ್ಕೆ ಬರುತ್ತೆ ಅದನ್ನು ಕನ್ಸಿಡರ್ ಮಾಡ್ಕೊಳ್ಳಿ. ಈಗ ನಾವು ಬ್ಯಾಕ್ ಸೈಡಲ್ಲಿ ನಾವು ಎಷ್ಟು ಕನ್ಸಿಡರ್ನ ಮಾಡ್ಕೊಂಡಿದ್ದೀವಿ ನೋಡ್ಕೊಳ್ಳಿ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಆ್ಯಸ್ ಇಟ್ ಈಸ್ ಬ್ಯಾಕ್ ಸೈಡ್ ಎಷ್ಟಿದೆ ಅಷ್ಟೇ ಇಟ್ಟರು ಪರವಾಗಿಲ್ಲ. ಇಲ್ಲಿ 10.25 ಇಂಚ್ ಇಟ್ಕೊಂಡಿದ್ವಿ, 1/2 ಇಂಚು ಫ್ರಂಟಲ್ಲಿ ತೆಗೆದುಕೊಳ್ಳಿ, 10 ಇಂಚಿಗೆ ಇಟ್ಕೊಳ್ಳಿ, ಏನೂ ತೊಂದರೆ ಆಗೋದಿಲ್ಲ. 9.25 ಇಂಚಿಗೆ, ಓಕೆನಾ, 9.25 ಇಂಚಿಗೆ ಮಾಡ್ಕೊಳ್ಳಿ, ಕರೆಕ್ಟಾಗಿ ಬರುತ್ತೆ. ಅವ್ರದ್ದು ನೀವೇನಾದರೂ ಡಾಟ್ ಪಾಯಿಂಟ್ನ ಮೆಜರ್ಮೆಂಟ್ ಮಾಡ್ಕೊಂಡಿದ್ರೆ ದಯವಿಟ್ಟು ಅದನ್ನೇ ಮೆನ್ಷನ್ನ ಮಾಡಿ. ಡಾಟ್ ಪಾಯಿಂಟ್ ಮೆನ್ಷನ್ನ ಮಾಡಿಲ್ಲ ನೀವು ಅಂದಾಗ ಮಾತ್ರ ನೀವು ಅಂದಾಜಿನ ಮೇಲೆ ತೆಗೆದುಕೊಂಡು ಹೋಗಬೇಕು. ಇಲ್ಲಿ ಲೈನ್ನ ಡ್ರಾ ಮಾಡ್ಕೊಂಬಿಡಿ. ಇದು ಒಂದು ಡಾಟ್ ಪಾಯಿಂಟ್ ಆಯಿತು. ಈಗ ನಮಗೆ ಫುಲ್ ಬಸ್ಟ್ನ ಲೆಕ್ಕಾಚಾರ ತೆಗೆದುಕೊಳ್ಳೋಣ. ಫುಲ್ ಬಸ್ಟ್ ಎಷ್ಟಿದೆ, 9 ಇಂಚು ಬೇಕು ನಮಗೆ. 9 ಇಂಚ್ ಎಲ್ಲಿಗೆ ಬರ್ತಾ ಇದೆ ನೋಡ್ಕೊಳ್ಳಿ, ಇಲ್ಲಿಂದ 9 ಇಂಚು ಇಲ್ಲಿಗೆ ಬರ್ತಾ ಇದೆ. ಓಕೆನಾ, 9 ಇಂಚ್ಗೆ ಎಕ್ಸಾಕ್ಟ್ಲಿ ನಾವೇನು ಮಾಡಬೇಕು, ಮಾರ್ಕನ್ನು ಹಾಕೊಳ್ಳಿ. ಈಗ 9 ಇಂಚಿಗೆ ಮಾರ್ಕ್ ಹಾಕೊಂಡಾದ್ಮೇಲೆ ಇದನ್ನ ನಾವು ಈ ಲೈನ್ ಏನು ಮಾರ್ಕ್ ಮಾಡ್ಕೊಂಡಿದ್ವಿ, ಇಲ್ಲಿ ಏನು ಪಾಯಿಂಟ್ ಔಟ್ ಮಾಡ್ಕೊಂಡಿದ್ವಿ, ಅಪ್ಪರ್ ಚೆಸ್ಟ್ ಮತ್ತು ಮಿಡಲ್ ಚೆಸ್ಟ್ಗೆ ಏನು ಪಾಯಿಂಟ್ ಔಟ್ ನಾವು ಮಾಡ್ಕೊಂಡಿದ್ದೀವಿ, ಆ ಪಾಯಿಂಟ್ ಔಟ್ಗೆ ಎರಡೂ ಲೈನನ್ನು ಮ್ಯಾಚ್ ಆಗೋ ಥರ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಓಕೆನಾ, ಈಗ ಏನಾಯಿತು, ನಿಮಗೆ ಒಂದು ಅಡಿಷ್ನಲ್ ಲೈನ್ ಅಂತಕ್ಕಂಥದ್ದು ಬಂತು. ಅಂದರೆ ಎಕ್ಸ್ಟ್ರಾ ನಮಗೆ ಇಷ್ಟೇ ಟೈಟ್ನೆಸ್ಸನ್ನು ಕೊಡ್ತಾ ಇತ್ತು ಮಿಕ್ಕ ಬ್ಲೌಸ್ಗಳಲ್ಲಿ. ಇಲ್ಲಿ ಏನಾಗುತ್ತೆ ಅಂತಂದರೆ ನಾವು ಯಾವ ಇಟ್ ಈಸ್ ಮೆಜರ್ಮೆಂಟ್ ಯಾವ ರೀತಿ ಇದೆ ಅದರ ಪ್ರಕಾರ ಇಟ್ಕೊಳ್ತಾ ಇದ್ದೀವಿ. ಸೊ ಹಾಗಾಗಿ ಈ ಎಕ್ಸ್ಟ್ರಾ ಅಂತಕ್ಕಂಥದ್ದು ನಮಗೆ ಬಂತು. ಈಗ ನಮಗೆ ಇಲ್ಲಿ ಮಾರ್ಜಿನ್ ಅಂತಕ್ಕಂಥದ್ದು ಬೇಕು. ಹಿಂಗೆ ಕಾಣಿಸುತ್ತೆ, ಇದು ನಮಗೆ ಎಕ್ಸ್ಟ್ರಾ ಮಾರ್ಜಿನನ್ನು ಹಾಕಿರ್ತಕ್ಕಂಥದ್ದು.
ಓಕೆನಾ. ಇಲ್ಲಿ ಏನು ಕಾಣುತ್ತೆ ನಿಮಗೆ ಈ ರೀತಿ ರಬ್ ಮಾಡಿಬಿಡ್ತೀನಿ. ಇದಿಷ್ಟು ಟೋಟಲ್ ನಿಮಗೆ ಬಂದಿರತಕ್ಕಂಥದ್ದು ಸ್ಟಿಚಿಂಗ್ ಮಾರ್ಜಿನ್ ಒಳಗಡೆ ಹಾಕೊಳ್ತೀವಿ. ಓಕೆನಾ. ಇದಿಷ್ಟು ಆಯಿತು. ಇದಾದ ನಂತರ ನಮಗೆ ಇಲ್ಲಿಂದ ಬೇಕಾಗಿರತಕ್ಕಂಥದ್ದು 36 ಆಗಿರೋದ್ರಿಂದ ನಾವೇನು ಮಾಡ್ತೀವಿ 3.5 ಇಂಚ್ಗೆ ಮಾರ್ಕನ್ನು ಮಾಡ್ಕೊಳ್ತೀವಿ. 3.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ನ ಕರೆಕ್ಟಾಗಿ ಈ ರೀತಿ ಡ್ರಾ ಮಾಡ್ಕೊಂಬಿಡಿ ಕೆಳಗಡೆ ಸೈಡ್. ಓಕೆನಾ. ಕೆಳಗಡೆ ಇಲ್ಲಿ ನಾವು ಎಷ್ಟು ಇಂಚ್ ಇಡಬೇಕು ಅಂತಂದರೆ ಸ್ಟಿಚಿಂಗ್ ಮಾರ್ಜಿನ್ನ ಸೇರಿ 2.5 ಇಂಚನ್ನು ನಾವು ಇಟ್ಕೊಳ್ಬೇಕು. ಕೆಳಗಡೆ ಸ್ಟಿಚಿಂಗ್ ಮಾರ್ಜಿನ್ ಏನಿದೆ ಅದನ್ನು ಸೇರಿ ಇಲ್ಲಿ 2 ಇಂಚ್ಗೆ ಬೇಕು, 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್. ಇದು ಎರಡೂ ಲೈನ್ನ ನಿಮಗೆ ತೋರಿಸ್ತಾನೆ. ಇದು ಬಂದು ಮಾರ್ಕಿಂಗ್ ಲೈನು, ಈ ಲೈನ್ ಬಂದು ರೆಡಿ ಲೈನು, ಇದು ಒಂದು ಮಾರ್ಜಿನ್ ಲೈನು. ಓಕೆನಾ. ಇದಿಷ್ಟು ಆಯಿತು. ಈಗ ಏನು ಮಾಡಬೇಕು ಅಂದರೆ ಇಲ್ಲಿಂದ ನಾವೇನು ಮಾಡಬೇಕು 1.5 ಇಂಚಷ್ಟು ಹೈಟನ್ನು ಲಿಫ್ಟ್ ಮಾಡಬೇಕು. ಎಷ್ಟು? 1.5 ಇಂಚಷ್ಟು. 1.5 ಇಂಚಷ್ಟು ಹೈಟನ್ನು ಲಿಫ್ಟ್ ಮಾಡಿಕೊಂಡು ನಮಗೆ ವೆಸ್ಟ್ನ ಸುತ್ತಳತೆ ಎಷ್ಟಿದೆ 32 ಇಂಚ್ ಇರೋದ್ರಿಂದ ನಾವು 32 ಇಂಚ್ಗೆ ಪ್ಲ್ಯಾನನ್ನು ಮಾಡ್ಕೊಳ್ಬೇಕು. ಇಲ್ಲಿಂದ ಇಲ್ಲಿಗೆ ಎಷ್ಟು ಬರ್ತದೆ ಚೆಕ್ ಮಾಡ್ಕೊಳ್ಳಿ. 4.5 ಇಂಚು ಪ್ಲಸ್ ಅದಾದ ನಂತರ ಈ ರೀತಿ ತೊಗೊಂಡ್ರೆ 10.5 ಇಂಚು. ಸೊ 10.5 ಇಂಚು ನಮಗೆ ಬೇಕಾಗಿರ್ತಕ್ಕಂಥದ್ದು ಎಷ್ಟು? 8 × 32 8 ಇಂಚು. 8 10.5 ಅಂತಂದರೆ 1 2 2.5 ಇಂಚು ಎಕ್ಸ್ಟ್ರಾ ಬರ್ತಾ ಇದೆ. ಸೊ ಆ 2.5 ಇಂಚನ್ನು ನಾವೇನು ಮಾಡಬೇಕು 1/4 ಇಂಚ್ ಈ ಕಡೆ 1/4 ಇಂಚ್ ಆ ಕಡೆ ಡಾಟ್ ಪಾಯಿಂಟನ್ನು ಹಿಡಿಬೇಕಾಗತ್ತೆ. ಇಲ್ಲಿ 1/4 ಇಂಚು ಪ್ಲಸ್ ಇಲ್ಲಿ 1/4 ಇಂಚು. ಸೊ ಡಾಟ್ ಪಾಯಿಂಟ್ನ ಹಿಡಿದಾದ ನಂತರ ನಾವಲ್ಲಿ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂದರೆ ಈ ರೀತಿ ರೌಂಡ್ ಶೇಪಲ್ಲಿ ಸ್ಟಿಚಿಂಗನ್ನು ಮಾಡಬೇಕು. ಓಕೆನಾ. ಇದು ನಮಗೆ ರೌಂಡ್ ಶೇಪಲ್ಲಿ ಸ್ಟಿಚಿಂಗನ್ನು ಮಾಡಬೇಕು. ಈಗ ನಾವೇನು ಮಾಡಬೇಕು ಶೇಪನ್ನು ಕೊಡಬೇಕು ಅಂದರೆ ಸೇಮ್ ಕರ್ವ್ ಶೇಪನ್ನು ಬಳಸಿ ಕರೆಕ್ಟಾಗಿ ನಾವು ಎಲ್ಲಿಗೆ ಮಾರ್ಜಿನ್ ಇಟ್ಕೊಂಡಿದ್ದೀವಿ ಅಲ್ಲಿಗೆ ಈ ಶೇಪನ್ನು ಬಳಸ್ಕೊಂಡು ನಾವೇನು ಮಾಡಬೇಕು ಈ ರೀತಿ ಶೇಪನ್ನು ಕೊಡಬೇಕು. ಇದಾದ ನಂತರ ಈ ಕಡೆ ನಮಗೆ ಶೇಪ್ ಎಲ್ಲಿಗೆ ಬೇಕು ಅಂದರೆ ಇಲ್ಲೇವರೆಗೆ ನಾವು ತಗೊಂಡು ಕಪ್ ಶೇಪನ್ನು ಕೊಟ್ಟು ಪರ್ಫೆಕ್ಟಾಗಿ ಮಾಡ್ಕೊಳ್ತೀವಿ ಅಂದರೆ ಇಲ್ಲೇವರೆಗಿನ ತೆಗೆದುಕೊಳ್ಳಿ, ಬೇಡ ಅಂತ ಹೇಳಲ್ಲ. ಈಗ ಏನು ಮಾಡಬೇಕು ನಾವು ಅಂತಂದರೆ ಆ್ಯಕ್ಚುಲಿ ಇಲ್ಲಿಗೆ ಕಟ್ ಆಫನ್ನು ಮಾಡ್ಕೊಳ್ಳೋಣ. ಕಟ್ ಆಫ್ ಮಾಡಿಕೊಂಡು ನೆಕ್ಸ್ಟ್ ನಿಮಗೆ ಯಾವ ರೀತಿ ನಡೆಯುತ್ತೆ ಇದು ಹಾಕೊಂಡ್ಮೇಲೆ ಅಂತಕ್ಕಂಥ ನಿಮಗೆ ತೋರಿಸ್ತೀನಿ. ಓಕೆನಾ. ಇದಿಷ್ಟು ಆಯಿತು. ಈಗ ನಾವೇನು ಮಾಡ್ತೀವಿ ಇಲ್ಲೊಂದು ಲೈನನ್ನು ಡ್ರಾ ಮಾಡ್ಕೊಳ್ಳೋಣ. ನಮಗೆ ರೆಫರೆನ್ಸ್ಗೋಸ್ಕರ ಕರೆಕ್ಟಾಗಿ ಸೆಂಟ್ರ್ ಪಾಯಿಂಟ್ ಬೇಕಲ್ಲ, ಅದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ ಇಲ್ಲೊಂದು ಲೈನ್ನ ಡ್ರಾ ಮಾಡ್ಕೋತೀನಿ. ಈ ಲೈನ್ ಡ್ರಾ ಮಾಡಿಕೊಂಡು ನಿಮ್ಗೊಂದು ಮಾರ್ಜಿನನ್ನು ಲೈನನ್ನು ಹಾಕ್ತಾ ಇದ್ದೀನಿ. ಫೋಲ್ಡ್ ಮಾಡಿಕೊಂಡು ನೀವೇನು ಮಾಡಬೇಕು ಇಲ್ಲಿ ಸ್ಟೆಪ್ಲರ್ನ ಹೊಡ್ಕೊಂಡ್ಬಿಡಿ. ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗತ್ತೆ. ಇಲ್ಲಿ ಒಂದು ಇಲ್ಲಿ ಒಂದು. ಓಕೆನಾ. ಸ್ಟೆಪ್ಲರ್ ಹೊಡ್ಕೊಂಡು ಆದಮೇಲೆ ಸ್ಟೆಪ್ಲರ್ನ ಹೊಡ್ಕೊಳ್ಳಿ. ಸ್ಟೆಪ್ಲರ್ ಹೊಡ್ಕೊಂಡು ಆದಮೇಲೆ ನಿಮಗೆ ಇಲ್ಲಿ ಫಿನಿಶಿಂಗ್ ಅಂತಕ್ಕಂಥ ನೋಡಿ ಈ ರೀತಿ ಸಿಗುತ್ತೆ, ಈ ರೀತಿ ಬರುತ್ತೆ ಇದು. ಓಕೆನಾ. ಇಲ್ಲಿ ನಾವೇನು ಮಾಡ್ತೀವಿ ಇಲ್ಲಿ ಒಂದು ಸ್ಟೆಪ್ಲರ್ನ ನೀವು ಹೊಡ್ಕೊಳ್ಳಿ. ಇಲ್ಲಿ ನಾವು 1/4 ಇಂಚ್ ಹೊಡಿತೀವಲ್ವಾ, 1/4 ಇಂಚು 1/4 ಇಂಚು 1/4 ಇಂಚು ನಾವು ಡಿಫ್ರೆನ್ಸ್ಗೆ ಏನು ಹಿಡಿದೀವಿ. ಇಲ್ಲೊಂದು ಮತ್ತು ಎಕ್ಸಾಕ್ಟ್ಲಿ 2.5 ಇಂಚಿಗೆ ಇಲ್ಲೊಂದು. ಓಕೆನಾ. ಕಂಪ್ಲೀಟ್ ಆಯಿತು. ಇದಾದ ನಂತರ ವೀಕ್ಷಕರೇ ಇಲ್ಲಿ ನಾನು ರೆಡಿ ಇಟ್ಕೊಂಡಿದ್ದೀನಿ. ಈಗ ರೆಡಿ ಇಟ್ಕೊಂಡಾದ್ಮೇಲೆ ಯೂಶ್ವಲಿ ನಮಗೇನಾಗುತ್ತೆ ಅಂತಂದರೆ ನಾವು ಈ ರೀತಿ ಕಪ್ ಶೇಪನ್ನು ರೆಡಿ ಮಾಡಿಕೊಂಡಾಗ ನಮಗೆ ಕರೆಕ್ಟಾಗಿ ಬ್ಲೌಸ್ ಅಂತಕ್ಕಂಥದ್ದು ಈ ರೀತಿ ಕುತ್ಕೊಳ್ಳುತ್ತೆ. ಹೌದಾ. ಇಲ್ಲೇನು ಡಾಟ್ ಹಿಡಿದಿಲ್ಲ, ಈ ಡಾಟ್ ಹಿಡಿಬೇಕು. ಈ ಡಾಟ್ ಯಾವ ರೀತಿ ಹಿಡಿಬೇಕು ಅನ್ನೋದು ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಾವು ಬ್ಯಾಕ್ ಸೈಡ್ನ ಹಾಕೊಳ್ಳೋಣ ಪಾರ್ಟ್. ಇಲ್ಲಿಂದ ಲೈನಿಗೆ ನಾವು ಕನ್ಸಿಡರ್ ಮಾಡಿಕೊಂಡ್ರೆ 7 ಇಂಚಿನ ಶೋಲ್ಡರ್ ಇದೆ, 14 ಇಂಚಿದು ಇದು ಇಲ್ಲಿಗೆ ಬರಬೇಕು. ಇಲ್ಲಿ ಇಟ್ಕೊಂಡಿದ್ದೀವಿ. ಈ ಬ್ಯಾಕ್ ಏನಿದೆ ಇದನ್ನು ಕರೆಕ್ಟಾಗಿ ನಾವು ಫೋಲ್ಡ್ ಮಾಡಿ ಇಲ್ಲಿ ಸ್ಟಿಚ್ ಮಾಡ್ಕೊಳ್ತೀವಲ್ಲ, ಫೋಲ್ಡ್ ಮಾಡಿ ನಾವು ಸ್ಟಿಚ್ ಮಾಡ್ಕೊಳ್ತೀವಿ. ಅದಕ್ಕೋಸ್ಕರ ಇಲ್ಲಿ ಐರನ್ನ ಮಾಡಿಕೊಂಡೆ. ಇದನ್ನೇನು ಮಾಡಬೇಕು ನಾವು ಎಕ್ಸಾಕ್ಟ್ಲಿ ನಮಗೆ ಫ್ರಂಟ್ ಪಟ್ಟಿ ಎಷ್ಟು ಇಂಚಿಗೆ ಬೇಕು, 2 ಇಂಚಿಗೆ ಬೇಕಾ 2.5 ಇಂಚಿಗೆ ಬೇಕಾ ಅಷ್ಟು ನೋಡಿಕೊಂಡು ಶೋಲ್ಡರ್ ಏನಿದೆ ಈ ಶೋಲ್ಡರ್ಗೆ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ನಾನು. ಅಲ್ಲಿಗೆ ಬರುತ್ತೆ ಅಕ್ಯುರೇಟಾಗಿ ಅಂಥೇಳಿ. ಓಕೆನಾ. ರೈಟ್. ಇಲ್ಲಿಗೆ ಬರ್ತಾ ಇದೆ, ಇದು ಬಂದು ಇಲ್ಲಿ ಕುತ್ಕೊಳ್ಳುತ್ತೆ. ಓಕೆನಾ. ಇಲ್ಲಿಗೆ ಬಂದು ಇದು ಕುತ್ಕೊಂಡಾಗ ಈಗ ನೋಡಿ ನಮಗೆ ಫ್ರಂಟ್ ಏನಾಗ್ತದೆ ಇಲ್ಲಿ ಕರೆಕ್ಟ್ ಬ್ಯಾಕ್ ಸೈಡ್ ಇಲ್ಲಿ ಬಂದು ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಈಗ ಫ್ರಂಟ್ ನಮಗೆ ಕುತ್ಕೊಳ್ಬೇಕು. ಇಲ್ಲಿ ನಮಗೆ ಏನಾಗ್ತಾ ಇದೆ ಕರೆಕ್ಟಾಗಿ ಬಟ್ಟೆ ಈ ರೀತಿ ನಿಂಚ್ಕೊಂಡಾಗ ಅದು ಪ್ರಾಪರಾಗಿ ನಮಗೆ ಕರೆಕ್ಟಾಗಿ ಕೂಡಬೇಕು ಅಂದರೆ ಅದ್ರ ಪೊಸಿಷನ್ ಅದು ಬಂತು ಅಂತಂದರೆ ನಮಗೆ ಇಲ್ಲಿ ಒಂದು ಡಾಟ್ ಪಾಯಿಂಟ್ ಅಂತಕ್ಕಂಥದ್ದು ಕ್ಲಿಯರ್ ಆಗುತ್ತೆ. ಈ ಡಾಟ್ ಪಾಯಿಂಟ್ಗೆ ನಾವೇನು ಮಾಡಬೇಕು ಒಂದು ಮಾರ್ಕನ್ನು ಹಾಕೋಬೇಕು. ಇದು ಎಲ್ಲಿವರೆಗೂ ಉಬ್ಬೆತ್ತು ಬರ್ತಾ ಇದೆ ಅದನ್ನು ಫೈಂಡ್ ಔಟ್ ಮಾಡಿಕೊಂಡು ಇಲ್ಲಿ ನಾವು ಮಾರ್ಕನ್ನು ಹಾಕೋಬೇಕು. ಇಲ್ಲಿ ಮಾರ್ಕ್ ಹಾಕ್ಕೊಂಡು ಇದಿಷ್ಟನ್ನು ನಾವು ಕಟ್ ಮಾಡ್ಕೊಳ್ಳೋಣ. ಯಾವ ರೀತಿ ಕಟ್ ಮಾಡ್ಕೊಳ್ಳೋಣ ಅಂತಂದರೆ ಕೆಳಗಡೆ ಇಳಿಸಬಾರ್ದು, ಇಲ್ಲೇ ಕಟ್ ಮಾಡ್ಕೊಳ್ಬೇಕು.
ಈಗ ನೋಡಿ ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಕರೆಕ್ಟಾಗಿ ಬರುತ್ತೆ ಇದು ಫಿಟ್ಟಿಂಗು ಅಂತಂದರೆ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ. ಓಕೆನಾ? ಇಲ್ಲಿ ನಮಗೆ ರೆಡಿ ಆಗಿ ಇಷ್ಟು ಬರ್ತಾ ಇದೆ. ಇದನ್ನು ನಾವೇನು ಮಾಡಬೇಕು ಅಂತಂದರೆ ಓಕೆನಾ, ಇಷ್ಟು ಕರೆಕ್ಟಾಗಿ ನಿಮಗೆ ಅದು ಬಂದು ಕುತ್ಕೊಳ್ಳುತ್ತೆ. ಈಗೇನು ಮಾಡಬೇಕು ನಾವು ಇಲ್ಲಿ ಎಷ್ಟು ಇಂಚ್ ಹಿಡಿತೀವಿ ಪಾಯಿಂಟ್ ಇದನ್ನು ನಾವು ಇಟ್ಕೊಳ್ಬೇಕು. ಇದು ಇಲ್ಲಿಗೆ ಬರುತ್ತೆ ಏರಿಯಾಗೆ, ಹೌದಾ? ಈ ಏರಿಯಾಗೆ ಬಂದ ಮೇಲೆ ಇದಿಷ್ಟು ಕುತ್ಕೊಳ್ಳುತ್ತೆ. ಇದು ಇಷ್ಟು ಕುತ್ಕೊಳ್ತು ಅಂತಂದರೆ ನಾವೇನು ಮಾಡಬೇಕು, ಇದಕ್ಕೊಂದು ಪಿನ್ನನ್ನು ಹಾಕ್ಕೊಳ್ತೀನಿ. ಇಲ್ಲಿ ಎಷ್ಟು ಇಂಚ್ ಹಿಡ್ಕೊಂಡ್ವಿ? 1/4 ಇಂಚ್ ಹಿಡ್ಕೊಂಡ್ವಿ. ಎಷ್ಟು ಹಿಡ್ಕೊಂಡ್ವಿ ಅಷ್ಟಕ್ಕೊಂದು ಪಿನ್ನನ್ನು ಇಲ್ಲಿ ಹಾಕೊಳ್ಳೋಣ. 1/4 ಇಂಚ್ ಅಂದರೆ 1/4 ಇಂಚು, 1/2 ಇಂಚ್ ಬೇಕು ಅಂದರೆ 1/2 ಇಂಚಿಗೆ ನೀವು ಪಿನ್ನನ್ನು ಹಾಕ್ಕೊಳ್ಳಿ. ನಾನು ಒಂದು ದಾರಕ್ಕಷ್ಟೇ ಪಿನ್ನನ್ನು ಹಾಕ್ಕೊಂಡಿದ್ದೀನಿ. ಎಕ್ಸ್ಟೆನ್ಷನ್ ಒಂದು ಪಿನ್ನ ಹಾಕ್ಕೊಂಡಿದ್ದೀನಿ. ಈಗ ನೋಡೋಣ, ಇದು ಇಲ್ಲಿ ಬಂದು ಕುತ್ಕೊಳ್ಳುತ್ತು, ಇದು ಇಲ್ಲಿ ಬಂದು ಕುತ್ಕೊಳ್ಳುತ್ತು. ಈಗ ನಮಗೆ ಒಂದು ಐಡಿಯಾ ಬಂತು ಯಾವ ರೀತಿ ಇದೆ ಅಂಥೇಳಿ. ಓಕೆನಾ? ಇಲ್ಲಿ ಏನಾಗುತ್ತೆ ನಮಗೆ ಈ ಪಾಯಿಂಟ್ ಔಟ್ ನೋಡ್ಕೊಳ್ಳಿ. ಈ ಪಾಯಿಂಟ್ ಔಟ್ ಅಂತಕ್ಕಂಥದ್ದು ಚೆಸ್ಟ್ ಭಾಗದಲ್ಲಿ ನಮಗೆ ಸ್ವಲ್ಪ ಟೈಟ್ನೆಸ್ ಬರ್ತಾ ಇದೆ ಸಾರ್ ಅಂತ ಏನು ಹೇಳ್ತೀರಲ್ಲ ನೀವು, ಅಥವಾ ಕಂಪ್ಲೇಂಟ್ಸ್ ಏನು ಬರುತ್ತೆ ಚೆಸ್ಟ್ ಭಾಗದಲ್ಲಿ ಟೈಟ್ನೆಸ್ ಬರುತ್ತೆ ಅನ್ನೋ ಕಂಪ್ಲೇಂಟ್ಸ್ ಏನು ಬರುತ್ತೆ, ಎಲ್ಲಿಂದ ಬರುತ್ತೆ ಅಂದರೆ ಇಲ್ಲಿಂದ ಬರುತ್ತೆ. ಇದನ್ನು ನಾನು ಬಿಗಿ ಹಿಡಿದು ಎಳೆದು ಇಟ್ಕೊಂಡಾಗ ಯಾವುದೇ ರೀತಿಯ ರಿಂಕಲ್ಸ್ ಅಂತಕ್ಕಂಥ ನಿಮ್ಗೆ ಕಾಣಲ್ಲ. ಕರೆಕ್ಟಾಗಿ ಶೋಲ್ಡರಲ್ಲಿ ಇಟ್ಕೊಂಡು ಕೂತ್ಕೊಂಡಿರ್ತೀನಿ. ಸೊ ಇದು ಕರೆಕ್ಟಾಗಿ ಈ ರೀತಿ ಕುತ್ಕೊಳ್ಳುತ್ತೆ. ನಿಮಗೆ ಈ ಪೊಸಿಷನ್ ಅಂತಕ್ಕಂಥದ್ದು ನೋಡಿ, ಇಲ್ಲಿ ಪೊಸಿಷನ್ ನೋಡಿ, ಹೀಗೆ ಎಳ್ಕೊಂಡೇ ಕೂತ್ಕೊಳ್ಳುತ್ತೆ ಅದು. ಇವಾಗ ನಾನು ಎಳೆದೆ ಇದನ್ನು, ಸೊ ಅದೇ ರೀತಿ ಎಳ್ಕೊಂಡೇ ಕೂತ್ಕೊಳ್ಳುತ್ತೆ. ಹಿಂಗೆ ಎಳ್ಕೊಂಡಾಗ ಇಲ್ಲಿ ಟೈಟ್ನೆಸ್ ಅಂತಕ್ಕಂಥದ್ದು ಬರುತ್ತೆ. ಓಕೆನಾ? ಫಿಟ್ಟಿಂಗ್ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಮತ್ತು ನಿಮಗೆ ಎಲ್ಲೂ ರಿಂಕಲ್ಸ್ ಬರೋದೇ ಇಲ್ಲ. ಫ್ರಂಟ್ ಶೇಪ್ ಕೂಡ ಅದೇ ರೀತಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇದು ಇದ್ರ ಪೊಸಿಷನ್ಗೆ ಬಂದು ಕೂತ್ಕೊಳ್ಳುತ್ತೆ. ಈಗ ನಾವು ಇಲ್ಲಿ ಶೇಪನ್ನು ಕೊಡಬೇಕು, ಬೆಲ್ಟ್ ಶೇಪನ್ನು ಕೊಡಬೇಕು. ಬೆಲ್ಟ್ ಶೇಪ್ ಎಷ್ಟಕ್ಕೆ ಎತ್ತಬೇಕು ನಾವು ಅಂತಂದರೆ ಇಲ್ಲಿಂದ ನಾವು 1.5 ಇಂಚಿಗೆ ತೊಗೋಬೋದು ಅಥವಾ ಇಲ್ಲಿಗಾದರೂ ತೊಗೋಬೋದು. ಇಲ್ಲಿಗೆ ತೊಗೊಂಡ್ರೆ ಕರೆಕ್ಟಾಗಿ ನಿಮಗೆ ಅಕ್ಯುರೇಟಾಗಿ ನಿಮಗೆ ಈ ರೀತಿ ಶೇಪ್ ಅಂತಕ್ಕಂಥದ್ದು ಸಿಗುತ್ತೆ. ಓಕೆನಾ? ಸೇಮ್ ಇದೇ ರೀತಿ ನೀವು ಶೇಪನ್ನು ಇಲ್ಲಿ ಕೊಡ್ಬೋದು. ಓಕೆನಾ? ಈ ರೀತಿ ಶೇಪ್ ಕೊಟ್ಟರೆ ನಿಮಗೆ ಇಲ್ಲಿ ಬ್ಯಾಕ್ ಸೈಡಿಂದ ಏನು ಬರುತ್ತೆ ಮೆಜರ್ಮೆಂಟು, ಇದೇ ನಮಗೆ ಬೆಲ್ಟ್, ಫ್ರಂಟ್ ಬೆಲ್ಟ್ ಬರುತ್ತೆ. ಇಲ್ಲಿ ಟಕ್ಸ್ನ ಹಿಡಿಯುವ ಅವಶ್ಯಕತೆ ಇಲ್ಲ ನಮಗೆ. ಯಾಕೆ ಅಂದರೆ ಇದು ಈ ರೀತಿ ಜೋಲಾಗ್ತಾ ಇರುತ್ತಲ್ಲ, ಸೊ ಹಾಗಾಗಿ ನಾವು ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಅದು ಬೇಕಾಗತ್ತೆ. ಓಕೆನಾ? ನಿಮ್ಗೆ ಇನ್ನೊಂದು 1/4 ಇಂಚು ನಾವು ಮೈನಸನ್ನು ಮಾಡಬೇಕಿಲ್ಲಿ ಅಂತ ಹೇಳಿದ್ದೆ. ಇಲ್ಲಿ ನೋಡಿ ಈ ರೀತಿ ಬರ್ತಾ ಇದೆ. ಇದು ಅಡಿಷನಲ್ ಪಾಯಿಂಟ್, ಇದನ್ನು ಕಟ್ ಮಾಡಿ ತಗೋಬೇಕು. ಇದು ತಕ್ಕೊಳ್ಳಿಲ್ಲ ಅಂತಂದ್ರೆ ಏನಾಗುತ್ತೆ ಅಂದರೆ ನಮಗೆ ಒಂದು ಹೆಚ್ಚು ಒಂದು ಕಡಿಮೆ ಎದಕ್ಕೆ ಬರುತ್ತೆ ಅಂದರೆ ಈ ಬಟ್ಟೆಯಿಂದನೇ ಬರುತ್ತೆ. ಈ 1/4 ಇಂಚ್ ಅಡಿಷನಲ್ ಏನಿದೆ ಇದರಿಂದನೇ ಬರುತ್ತೆ. ಸೊ ಕರೆಕ್ಟಾಗಿ ನಾವು ಬ್ಲೌಸ್ನ ಇಟ್ಟು ಅಬ್ಸರ್ವೇಷನ್ನ ಮಾಡಿದಾಗ ಇಷ್ಟೆಲ್ಲ ಡಿಫ್ರೆನ್ಸ್ ನಮಗೆ ಗೊತ್ತಾಗ್ತಾ ಇದೆ. ಓಕೆನಾ? ಅಕಸ್ಮಾತ್ ನಾವು ಬ್ಲೌಸ್ನ ಕರೆಕ್ಟಾಗಿ ಇಟ್ಟು ಅಬ್ಸರ್ವೇಷನ್ನ ಮಾಡ್ತಾ ಇಲ್ಲ, ನಾವು ಗೊತ್ತಾಗಲ್ಲ ನಮಗೆ ಅಂತಂದರೆ ಇನ್ನೆಷ್ಟು ಡಿಫ್ರೆನ್ಸ್ ಬರಬೇಡ, ನೀವೇ ಯೋಚನೆ ಮಾಡಿ. ಓಕೆನಾ? ಐ ಹೋಪ್ ಇದೊಂದು ಹೊಸ ಪ್ರಯತ್ನ ಆಗಿತ್ತು ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಅಷ್ಟೇ. ಸೊ ಈ ರೀತಿ ಮಾಡೋದು ತುಂಬ ಕಷ್ಟನೇ, ಯಾಕಂದರೆ ಪ್ರತಿಯೊಂದು ಬ್ಲೌಸ್ಗೂ ಈ ರೀತಿ ಮಾಡ್ಕೊಂಡು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಬಟ್ ನಿಮಗೆ ಒಂದು ಅವೇರ್ನೆಸ್ ಇರಲಿ, ನಮ್ಮದು ಬ್ಲೌಸ್ನ ನಾವು ರೆಡಿ ಮಾಡ್ಕೋಬೇಕಾದ್ರೆ ಏನೆಲ್ಲ ನಡೀತಾ ಇರುತ್ತೆ ಬ್ಲೌಸ್ ರೆಡಿ ಆದಮೇಲೆ ಅಂತಕ್ಕಂಥದ್ರ ಬಗ್ಗೆ ತಿಳಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ವಿಡಿಯೋ ಮಾಡಿದೆ. ಇದನ್ನು ಕಟ್ ಮಾಡಿ ತೆಗೆದುಕೊಂಡಾಗ ಈ ರೀತಿ ಶೇಪ್ ಅಂತಕ್ಕಂಥದ್ದು ಎಷ್ಟು ಚೆನ್ನಾಗಿ ಬರುತ್ತೆ. ಸೊ ಇದೇ ರೀತಿಯೇ ನಮಗೆ ಬೋಟಿಕ್ಗಳಲ್ಲಿ ಈ ರೀತಿ ನಿಮಗೆ ಬರಲ್ಲ. ಮೇನ್ ಡಿಸೈನರ್ ಬ್ಲೌಸಸ್ ಏನು ಬರುತ್ತಲ್ಲ ಅದು ಈ ರೀತಿ ಬರುತ್ತೆ. ಸೊ ಈ ರೀತಿ ಡಿಸೈನರ್ ಬ್ಲೌಸ್ಗಳಿಗೆ ತುಂಬಾ ವ್ಯಾಲ್ಯೂ ಇದೆ. ಯಾಕಂದರೆ ಅಕ್ಯುರೇಟಾಗಿ ಪರ್ಫೆಕ್ಟ್ ನಮ್ಮದು ಕಪ್ ಶೇಪ್ ಏನಿತ್ತು ಕಪ್ ಶೇಪ್ ಬಂತು, ಲೆಂತ್ ಏನಿತ್ತು ಲೆಂತ್ ಬಂತು. ಸೊ ಸೈಡ್ ಡಾಟ್ ಪಾಯಿಂಟ್ ಏನು ಹಿಡಿದ್ವಿ ಡಾಟ್ನ ಹಿಡ್ಕೊಂಡ್ವಿ, ಡಾಟ್ ಯಾವ ರೀತಿ ಬರುತ್ತೆ ಅಂತ ಗೊತ್ತಾಯಿತು. ಸೊ ಇಲ್ಲಿ ನಾವು ಸ್ಟಿಚಿಂಗ್ ಮಾಡಿ ಆದಮೇಲೆ ಯಾವ ರೀತಿ ಕೂಡುತ್ತೆ ಅನ್ನೋದು ಗೊತ್ತಾಯಿತು. ಓಕೆನಾ? ಪ್ರತಿಯೊಂದು ಮಾಹಿತಿನೂ ನಿಮಗೆ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಏನಾದರೂ ಮಾಹಿತಿನ ಬಿಟ್ಟಿದ್ರೆ ದಯವಿಟ್ಟು ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ಬೇಕಾದ್ರೆ ನೆಕ್ಸ್ಟ್ ವಿಡಿಯೋ ಮಾಡಿಬಿಟ್ಟು ನಿಮಗೆ ಅದರ ಬಗ್ಗೆ ಅವೇರ್ನೆಸ್ನ ನಿಮಗೆ ಕೊಡ್ತೀನಿ. ಇಲ್ಲಿ ಇನ್ನೊಂದು ವಿಷಯ ಚೆನ್ನಾಗಿ ಗಮನಿಸಿ ನೀವು, ಇಲ್ಲಿ ನಮಗೆ ಡಿಫ್ರೆನ್ಸ್ ಅಂತಕ್ಕಂಥದ್ದು ಬರ್ತಾ ಇದೆ. ಎಷ್ಟು ಇಂಚು ಡಿಫ್ರೆನ್ಸ್ ಬರ್ತಾ ಇದೆ ಇಲ್ಲಿ ನಿಮಗೆ ಅಬ್ಸರ್ವ್ನ ಮಾಡಿ. ಯಾಕೆಂದರೆ ಇದು ನೀವು ಮಾಡಿದಾಗಲೇ ಗೊತ್ತಾಗ್ತಕ್ಕಂಥದ್ದು. ಈ ರೀತಿ ಡಿಫ್ರೆನ್ಸ್ ಅಂತಕ್ಕಂಥದ್ದು ಬರ್ತಾ ಇದೆ. ಓಕೆ, ಇಷ್ಟು ಡಿಫ್ರೆನ್ಸ್ ನಮಗೆ 1/4 ಇಂಚು ಡಿಫ್ರೆನ್ಸ್ ಬರ್ತಾ ಇದೆ. ನೆಕ್ಸ್ಟ್ ಟೈಮ್ ನಾವೇನು ಮಾಡಬೇಕು, ಕಟಿಂಗ್ ಮಾಡ್ಕೋಬೇಕಾದ್ರೆ ಈ 1/4 ಇಂಚು ಡಿಫ್ರೆನ್ಸ್ ಬರಬಾರ್ದು ಅಂದರೆ ನಾವೇನು ಮಾಡಬೇಕು, ಈ ರೀತಿ ಈ 1/4 ಇಂಚು ಕ್ರಾಸಲ್ಲಿ ನಾವು ಕಟಿಂಗನ್ನು ಮಾಡ್ಕೊಳ್ಬೇಕು. ಆಗ ಈ ಡಿಫ್ರೆನ್ಸ್ ಅಂತಕ್ಕಂಥದ್ದು ಬರಲ್ಲ. ಓಕೆನಾ? ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬಾ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ, ಸಾಕಷ್ಟು ಜನ
ಸಬ್ಸ್ಕ್ರೈಬ್ ಇಲ್ಲದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೆ ಮೋಟಿವೇಶನ್ ಬರತಕ್ಕಂಥದ್ದು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ.